ನಮಸ್ಕಾರ, ಇದು ಪ್ರವಾಸಿ ಪ್ರಪಂಚದ ಟ್ರಾವೆಲ್ ಬುಲೆಟಿನ್. ನಾನು ನಿಸರ್ಗ. ಈಗ ಹೆಡ್ಲೈನ್ಸ್. ನಾಗಮಲೆ ಪಾದಯಾತ್ರೆಗೆ ಕಠಿಣ ಮಾರ್ಗಸೂಚಿ, ಮಾದಪ್ಪನ ಬೆಟ್ಟದಲ್ಲಿ ಹೆಚ್ಚಿನ ಸಿಬ್ಬಂದಿ ನಿಯೋಜನೆ. ತಿರುಮಲದಲ್ಲಿ ಗೋವಿಂದ ಸ್ಮರಣೆಗೆ ಮಾತ್ರ ಅವಕಾಶ, ಅನಗತ್ಯ ಹಾಂಕಿಂಗ್, ದಂಡಕ್ಕೆ ಆಹ್ವಾನ. ಹುಲಿ ಸಂರಕ್ಷಣಾ ಪ್ರಾಧಿಕಾರದಿಂದ ಹೊಸ ಗೈಡ್ಲೈನ್ಸ್, ನಾಗಾರ್ಜುನ ಸಾಗರ ಶ್ರೀಶೈಲಂ ಕಾಡಿಗೆ ನೋ ಎಂಟ್ರಿ. ರೈನೋ ರಕ್ಷಣೆಗೆ ಸ್ಪೆಷಲ್ ಗಾರ್ಡ್ಸ್, ಅಭಯಾರಣ್ಯಗಳಲ್ಲಿ ಆಗಮಿಸಿದ ಸ್ನೀಪರ್ಸ್ ಪಡೆ. ಮಲೆ ಮಹದೇಶ್ವರ ಬೆಟ್ಟಕ್ಕೆ ತೆರಳುವ ಭಕ್ತರಿಗೆ ಕಠಿಣ ಮಾರ್ಗಸೂಚಿಯನ್ನು ಜಾರಿಗೆ ತರಲಾಗಿದೆ. ಕಾವೇರಿ ವನ್ಯಧಾಮ ಹಾಗೂ ಮಲೆ ಮಹದೇಶ್ವರ ವನ್ಯಧಾಮದ ಅಧಿಕಾರಿಗಳು ಜಂಟಿ ಸಭೆ ನಡೆಸಿ ಭಕ್ತರ ಸುರಕ್ಷತೆಗೆ ಹಲವಾರು ನಿಯಮಗಳನ್ನು ಜಾರಿಗೆ ತರಲಾಗಿದೆ. ಮಹದೇಶ್ವರ ಬೆಟ್ಟದಿಂದ ಇಂಡಿಗನತ್ತವರೆಗಿನ 11 ಕಿಲೋಮೀಟರ್ ಹಾದಿಗೆ ಜೀಪ್ ವ್ಯವಸ್ಥೆ ಕಲ್ಪಿಸಲಾಗಿದೆ. ಇಂಡಿಗನತ್ತದಿಂದ ನಾಗಮಲೆವರೆಗಿನ 4 ಕಿಲೋಮೀಟರ್ ಹಾದಿಯನ್ನ ಮಾತ್ರ ಪಾದಯಾತ್ರೆಗೆ ಅವಕಾಶ ನೀಡಲು ನಿರ್ಧರಿಸಲಾಗಿದೆ. ಪಾದಯಾತ್ರೆ ಕೈಗೊಳ್ಳುವ ಮಾರ್ಗದಲ್ಲಿ ಭಕ್ತರ ಸುರಕ್ಷತೆಗಾಗಿ ಅರಣ್ಯ ಸಿಬ್ಬಂದಿ ನಿಯೋಜಿಸಲು ತೀರ್ಮಾನಿಸಲಾಗಿದೆ ಎಂದು ವನ್ಯಧಾಮ ಡಿಸಿಎಫ್ ತಿಳಿಸಿದ್ದಾರೆ. ತಿರುಪತಿ ತಿರುಮಲ ಬೆಟ್ಟದಲ್ಲಿ ಗೋವಿಂದ ನಾಮಸ್ಮರಣೆ ಮಾತ್ರ ಕೇಳಬೇಕು ಎಂಬ ಹೊಸ ರೂಲ್ಸ್ ಜಾರಿಗೆ ಬಂದಿದೆ. ಯಾತ್ರಿಕರಿಗಾಗಿ ಶಾಂತಿಯುತ ವಾತಾವರಣವನ್ನು ಕಾಪಾಡಲು ಟಿಟಿಡಿ ಆಡಳಿತ ಮಂಡಳಿ ಹೊಸ ತೀರ್ಮಾನವನ್ನು ಕೈಗೊಂಡಿದೆ. ಇದರ ಅನುಸಾರ ತಿರುಮಲ ಘಾಟ್ ರಸ್ತೆಗಳಲ್ಲಿ ಮತ್ತು ಬೆಟ್ಟದ ಪ್ರದೇಶದಲ್ಲಿ ವಾಹನ ಚಾಲಕರು ತುರ್ತು ಸಂದರ್ಭಗಳನ್ನು ಹೊರತುಪಡಿಸಿ ಹಾರ್ನ್ಗಳನ್ನು ಬಳಸದಂತೆ ಸೂಚಿಸಲಾಗಿದೆ. ಈ ನಿಯಮಗಳನ್ನು ಉಲ್ಲಂಘಿಸಿದಲ್ಲಿ ದಂಡ ವಿಧಿಸಲಾಗುವುದು ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಬೆಟ್ಟದ ಪ್ರಮುಖ ಸ್ಥಳಗಳಲ್ಲಿ ಜಾಗೃತಿ ಫಲಕಗಳನ್ನು ಸ್ಥಾಪಿಸಲಾಗಿದ್ದು, ಈ ನಿಯಮಗಳನ್ನು ಪಾಲಿಸಲು ಖಡಕ್ ಸೂಚನೆಗಳನ್ನು ನೀಡಲಾಗಿದೆ. ಈ ನಗರವನ್ನ ಕಾಲುವೆಗಳ ರಾಜಧಾನಿ ಅಂತಾರೆ. ಕಾರಣ, ಈ ನಗರದಲ್ಲಿ ವೆನಿಸ್ಗಿಂತಲೂ ಹೆಚ್ಚಿನ ಕಾಲುವೆಗಳಿವೆ. ಇಲ್ಲಿ ಸುಮಾರು 165 ಕಾಲುವೆಗಳಿದ್ದು ಒಟ್ಟು 100 ಕಿಲೋಮೀಟರ್ಗಳಿಗಿಂತ ಹೆಚ್ಚು ಉದ್ದ ವ್ಯಾಪಿಸಿದೆ. ಇವು ನಗರಕ್ಕೆ ಒಂದು ವಿಶಿಷ್ಟ ಸೌಂದರ್ಯವನ್ನು ನೀಡುತ್ತದೆ. ಈ ನಗರವು ಸೇತುವೆಗಳ ನಾಡು. ಇಲ್ಲಿ ಸುಮಾರು 1280ಕ್ಕೂ ಹೆಚ್ಚು ಸೇತುವೆಗಳಿವೆ. ರಾತ್ರಿಯ ಹೊತ್ತು ಈ ಸೇತುವೆಗಳ ಮೇಲೆ ಬೆಳಗುವ ದೀಪಗಳು ನಗರದ ಅಂದವನ್ನು ಇಮ್ಮಡಿಗೊಳಿಸುತ್ತವೆ. ಈ ನಗರದಲ್ಲಿ ಮನುಷ್ಯರಿಗಿಂತ ಸೈಕಲ್ಗಳ ಸಂಖ್ಯೆಯೇ ಹೆಚ್ಚು ಎಂದು ಹೇಳಲಾಗುತ್ತದೆ. ಇಲ್ಲಿನ ಜನರು ಓಡಾಟಕ್ಕೆ ಹೆಚ್ಚಾಗಿ ಸೈಕಲ್ ಬಳಸ್ತಾರೆ. ಅಚ್ಚರಿ ಎಂದರೆ ಪ್ರತಿ ವರ್ಷ ಸಾವಿರಾರು ಸೈಕಲ್ಗಳು ಅಲ್ಲಿನ ಕಾಲುವೆಗಳ ಪಾಲಾಗುತ್ತವೆ. ಅವುಗಳನ್ನು ಹೊರತೆಗೆಯಲಿ ಎಂದೇ ಅಲ್ಲಿ ವಿಶೇಷ ವ್ಯವಸ್ಥೆ ಕೂಡ ಇದೆ. ಇಲ್ಲಿನ ಕಾಲುವೆಗಳಲ್ಲಿ ಜನರು ಕೇವಲ ದೋಣಿ ವಿಹಾರ ಮಾಡುವುದೇ ಮಾತ್ರವಲ್ಲ, ಅಲ್ಲಿಯೇ ವಾಸಿಸುತ್ತಾರೆ ಕೂಡ. ಸುಮಾರು 2500ಕ್ಕೂ ಹೆಚ್ಚು ತೇಲುವ ಮನೆಗಳು ಅಲ್ಲಿನ ಕಾಲುವೆಗಳಲ್ಲಿದ್ದು, ಇವು ಆಧುನಿಕ ಸೌಲಭ್ಯಗಳನ್ನು ಹೊಂದಿರುವ ಸುಸಜ್ಜಿತ ಮನೆಗಳಾಗಿವೆ. ಹಾಗಾದ್ರೆ ಈ ನಗರದ ಹೆಸರೇನು? ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರ ನಾಗಾರ್ಜುನ ಸಾಗರ ಶ್ರೀಶೈಲಂ ಹುಲಿ ಮೀಸಲು ಪ್ರದೇಶದ ಕುರಿತು ಮಾರ್ಗಸೂಚಿಯನ್ನು ಹೊರಡಿಸಿದೆ. ಈ ಮಾರ್ಗಸೂಚಿಯ ಅನುಸಾರ ಜುಲೈ 1ರಿಂದ ಸೆಪ್ಟೆಂಬರ್ 30ರವರೆಗೆ ಹುಲಿ ಮೀಸಲು ಪ್ರದೇಶದ ಪ್ರಮುಖ ಪ್ರದೇಶಗಳಲ್ಲಿ ಪ್ರವಾಸೋದ್ಯಮ ಮತ್ತು ಎಲ್ಲಾ ರೀತಿಯ ಮಾನವ ಚಲನವಲನಗಳನ್ನು ನಿಷೇಧಿಸಿದೆ ಎಂದು ತಿಳಿದು ಬಂದಿದೆ. ವಾರ್ಷಿಕ ಹುಲಿ ಸಂತಾನೋತ್ಪತ್ತಿ ಋತುವಿನ ಸಂದರ್ಭದಲ್ಲಿ ಈ ಮಾರ್ಗಸೂಚಿಯನ್ನು ಜಾರಿಗೆ ತರಲಾಗಿದ್ದು, ಟೈಗರ್ ಹಾಬಿಟ್ಗಳನ್ನು ರಕ್ಷಿಸಲು ಈ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಭಾರತದ ರೈನೋಗಳ ವಾಸಸ್ಥಾನವೆಂದೇ ಖ್ಯಾತಿ ಪಡೆದಿರುವ ಅಸ್ಸಾಂ ರಾಜ್ಯ ಸಂರಕ್ಷಣಾ ನೀತಿಯಲ್ಲಿ ಭಾರಿ ಬದಲಾವಣೆಯನ್ನು ತಂದಿದೆ. ರೈನೋಗಳ ಸಂರಕ್ಷಣೆಗೆ ಆಧುನಿಕ ತಂತ್ರಜ್ಞಾನ, ಡ್ರೋನ್ ಬಳಕೆ, ಎಎಸ್ ಸ್ಪೆಷಲ್ ಗಾರ್ಡ್ಗಳ ನಿಯೋಜನೆಯೊಂದಿಗೆ ಈಗ ಸ್ನೀಪರ್ ಗಾರ್ಡ್ಸ್ಗಳನ್ನು ಕೂಡ ಅಸ್ಸಾಂ ಸರ್ಕಾರ ನಿಯೋಜಿಸಿದೆ. 10 ತರಬೇತಿ ಪಡೆದ ಸ್ನೀಪರ್ ಶ್ವಾನಗಳನ್ನು ಒಳಗೊಂಡಿರುವ ವಿಶೇಷ ಪಡೆಯನ್ನ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ, ಮಾನಸ್, ಓರಾಂಗ್, ಪೊಬಿಟೋರಾ ಮತ್ತು ಬುರ್ಹಾಚಪೋರಿ ಅಭಯಾರಣ್ಯಗಳಲ್ಲಿ ನಿಯೋಜಿಸಲಾಗಿದೆ ಎಂದು ಅರಣ್ಯ ಸಚಿವಾಲಯ ತಿಳಿಸಿದೆ. ಡಾಗ್ ಸ್ಕ್ವಾಡ್ ನಿಯೋಜನೆಯಿಂದಾಗಿ ಹೆಚ್ಚಿನ ಭದ್ರತೆ ಒದಗಿದ್ದು, ಅಭಯಾರಣ್ಯದಲ್ಲಿ ಘೇಂಡಾಮೃಗಗಳು ಹೆಚ್ಚು ಸುರಕ್ಷಿತವಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಈಗ ಕ್ವಿಜ್ ಟೈಮ್. ಇಂದಿನ ಪ್ರಶ್ನೆ: ಭಾರತದ ಅತಿ ಚಿಕ್ಕ ಕ್ರಿಕೆಟ್ ಸ್ಟೇಡಿಯಂ ಯಾವುದು? ಸರಿಯಾದ ಉತ್ತರವನ್ನ ಕಮೆಂಟ್ ಮಾಡಿ ತಿಳಿಸಿ. ಇದಾಗಿತ್ತು ಇವತ್ತಿನ ಟ್ರಾವೆಲ್ ಬುಲೆಟಿನ್. ನೋಡ್ತಾ ಇರಿ ಪ್ರವಾಸಿ ಪ್ರಪಂಚ, ವಿಹಾರವೇ ವಿಶ್ವ. ನಮಸ್ಕಾರ.